ಅಂತಿಮ ಹಂತದಲ್ಲಿರಬೇಕಾದ್ರೆ ದಾಳಿಗಳು ಬೇಕಾಗಿರಲಿಲ್ಲ. ಬೇಡ. ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಡೊನಾಲ್ಡ್ ಟ್ರಂಪ್ ಸೂಚನೆಯನ್ನ ಕೊಡ್ತಿದ್ದಾರೆ. ದಾಳಿ ಪ್ರತಿದಾಳಿಯಿಂದ ಪರಿಸ್ಥಿತಿ ಮತ್ತಷ್ಟು ಉಲ್ಬಣ ಆಗುತ್ತೆ. ಶಾಂತಿ ಮಾತುಕತೆಯ ವೇಳೆ ಮತ್ತೆ ದಾಳಿಯ ಅಗತ್ಯ ಇರಲಿಲ್ಲ. ಇರಾನ್ನೊಂದಿಗೆ ಅಂತಿಮ ಹಂತದ ಮಾತುಕತೆಯಲ್ಲಿದ್ದೇವೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರುವಂತದ್ದು ಈಗಿನ ಘಟನೆಗಳಿಂದಾಗಿ ಒಪ್ಪಂದ ಹಾಳಾಗೋದು ಸರಿ ಇಲ್ಲ. ಒಪ್ಪಂದ ಮಾಡಿಕೊಳ್ಳದೆ ಇರಾನ್ಗೆ ಬೇರೆ ದಾರಿಯೇ ಇಲ್ಲ. ಸ್ವಲ್ಪ ಸಮಾಧಾನದಿಂದ ಇರಬೇಕಾಗಿತ್ತು. ಈ ಸಂದರ್ಭದಲ್ಲಿ ದಾಳಿಯ ಅವಶ್ಯಕತೆ ಇರಲಿಲ್ಲ. ದಾಳಿ ಬೇಡವೇ ಬೇಡ. ಒಪ್ಪಂದ ಅಂತಿಮ ಹಂತದಲ್ಲಿರಬೇಕಾದ್ರೆ ದಾಳಿ ಮಾಡಬೇಡಿ ಅಂತ ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೊಡ್ತಿದ್ದಾರೆ. ಬೇಡ, ಶಾಂತಿ ಮಾತುಕತೆಯ ಸಂದರ್ಭದಲ್ಲಿ ಮತ್ತೆ ದಾಳಿಯ ಅಗತ್ಯವಿಲ್ಲ, ಮಾಡಬೇಡಿ ಯುದ್ಧವನ್ನ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರುವಂತದ್ದು ನೆತನ್ಯಾಹುಗೆ. ಸದ್ಯಕ್ಕೆ ಇಷ್ಟು ದಿನದಲ್ಲಿ ಏನ್ ಯುದ್ಧ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ ಏನಾದ್ರೂ ಒಂದು ಒಳ್ಳೇದನ್ನ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಅಂದ್ರೆ ಅದು ಈ ವಿಚಾರ. ಇಷ್ಟು ದಿನ ಬೇರೆ ಬೇರೆ ತರ ಹೇಳಿಕೆಗಳನ್ನ ಕೊಡ್ತಿದ್ದಂತ ಡೊನಾಲ್ಡ್ ಟ್ರಂಪ್ ಅವರು ಇದೀಗ ಫೈನಲ್ ಸ್ಟೇಜ್ ಅಲ್ಲಿ ಇದ್ದೇವೆ ನಾವು, ಸಂಧಾನ ಮಾತುಕತೆ ಆಗತ್ತೆ, ಎಲ್ಲವೂ ಮುಕ್ತಾಯ ಹಂತದಲ್ಲಿದೆ, ಒಪ್ಪಂದ ಜಾರಿ ಆಯ್ತು ಅಂತ ಅಂದ್ರೆ ಈ ಯುದ್ಧನೇ ಇರೋದಿಲ್ಲ, ಪ್ರಸಂಗವೇ ಬರೋದಿಲ್ಲ. ಈ ಸಂದರ್ಭದಲ್ಲಿ ಯಾಕೆ ಯುದ್ಧವನ್ನ ಮಾಡ್ತಿದ್ದೀರಾ, ಅಗತ್ಯ ಇರಲಿಲ್ಲ, ಅನಗತ್ಯವಾಗಿ ಯುದ್ಧವನ್ನ ಮಾಡಬೇಡಿ ಈ ಸಂದರ್ಭದಲ್ಲಿ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ನೆತನ್ಯಾಹುಗೆ ಸೂಚನೆಯನ್ನ ಕೊಡ್ತಿದ್ದಾರೆ.